ಅಪ್ಪವ್ರು ಒಂದು ಸಾಣ ನಿಂತಲ್ಲೇ ಎಲ್ಲೂ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡುವಂತಹ ಸಮಯ ಇದು, ಸಂದರ್ಭ ಇದು. ಕೊಟ್ಟು
ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನಾನು ಅಂತ ಹೇಳಿದ್ರೆ ನಾನಲ್ಲ, ಅದು ಒನ್ ಅಂಡ್ ಓನ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಹಾಗಾಗಿ ನನಗೋಸ್ಕರ ಒಂದೇ ಒಂದು ಹೆಲ್ಪ್ ಮಾಡ್ತೀರಾ, ಒಂದೇ ಒಂದು ಸಲ ಟಾರ್ಚ್ ಲೈಟ್ಸ್ ಆನ್ ಮಾಡಿ ಆ ಮಹಾನ್ ಆತ್ಮಕ್ಕೆ ಇಲ್ಲಿ ಈ ಬೆಳಗಾವಿ ಉತ್ಸವದಲ್ಲಿ ಆ ಮಹಾನ್ ಚೇತನಕ್ಕೆ ನಾವೆಲ್ಲರೂ ಕೂಡ ಒಂದು ಹೃದಯಾಂತರಾಳದಿಂದ ಒಂದು ಥ್ಯಾಂಕ್ಸ್ ಆ ಗಾಯಕರಿಗೆ, ಆ ಗಾಯನದ ದೇವರಿಗೆ ಹೇಳೋಣ. SP ಬಾಲಸುಬ್ರಹ್ಮಣ್ಯ ಅವರಿಗೆ ಜೋರಾಗಿ ಬರ ಒಂದು ಚಪ್ಪಾಳೆ. ಅವರೇ ಹಾಡಿದಂತಹ ಹಂಸಲೇಖ ಸರ್ ರಾಗ ಸಂಯೋಜನೆ ಮಾಡಿದಂತಹ ಗೀತಾಂಜಲಿ ಸಾಂಗ್ ನಿಮಗೋಸ್ಕರ, CBI ಶಂಕರ್ ಚಿತ್ರದಿಂದ ಗೀತಾಂಜಲಿ ಸಾಂಗ್. ಲೈಟ್ಸ್ ಆನ್ ಆಗೇ ಇರಲಿ, ಚೆನ್ನಾಗಿದೆ. ಪುಷ್ಪಾಂಜಲಿ ಕಂಡೆ ಹಣ್ಣಿಗೆ, ಬಾಡಿದಿಂಡಿಗೆ, ದಾಳಿಂಬೆ ಹಣ್ಣಿಗೆ, ಕನಕಾಂಬರಿ ನೀನು ಮಾಡದೆ ಪೂಜೆಗೆ ಹೋಗಲಿಲ್ಲ, ಶ್ವೇತಾಂಬರಿ ನೀನು ಮಾಡದೆ ಉತ್ಸವ ಸಾಗಲ್ಲ. ಸಂಗೈತರೆ ಆಕಾಶ ಜೀವನಿ ನಿನ್ನೈತರೆ ಮಾತು ಕೇಳಿ ಸಾಗರ
ಗೊತ್ತಿಲ್ಲ ನನಗೆ. ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ಪ್ರೀತಿ ಹಾರು ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ. ಉಸಿರಲೇ ಅರಳಿಸು, ಈ ಉಸಿರಲೇ ಮರಳಿಸು. ಬಾವುಡೆ ಒಂದು ಸಾರಿ ನನ್ನ ಪ್ರೀತಿಸು. ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ. ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ. ಹಾಗಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಎಲ್ಲಿವರೆಗೂ ತಿಳಿದೆಯಿಲ್ಲ. ಎಲ್ಲಿಂದ ಬಂದೋ ಇವಳು ಇದು ತಿಳಿಯದಂಗೆ ಜೀವ ಹೆಚ್ಚಿ ಗೊತ್ತಾಗಲ್ಲ. ಇದು ಪ್ರೀತಿಯ ಇಲ್ಲ, ಪ್ರೇಮನೂ ಅಲ್ಲ, ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ. ಅದೇನೋ ಒಳಗೆ ನನ್ನೊಳಗೊಳಗೆ ಅವಳಿಂದ ಹೆಚ್ಚೆ ಮರೆಯಲಿಲ್ಲ. ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಮನಸ್ಸಿನಲ್ಲಿ ಮನಸ್ಸಲ್ಲಿಟ್ಟು ನನ್ನ ಒಳಗಿದ್ದಾರೆ ನನ್ನ ಗಾಳಿಗೆ ಮುತ್ತಲಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಕ್ಕಿತ್ತು ಎದ್ದು ಹೋದು ಯಾರು, ಹೋದು ಯಾರು. ಅದು ಬೇಡ ಅವನು ಕೂಡ ಸೋಲೆ ಇಲ್ಲ, ಸೋಲ ಮೇಲೆ ಬದುಕೆ ಇಲ್ಲ, ಬದುಕು ಒಂದು ಒಗಟಿನಂತೆ. ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಇಲ್ಲ, ನಾನು ಒಬ್ಬವರನಂತೆ. ಈಗಷ್ಟೇ ಈಗಷ್ಟೇ ಯಾರು ನನ್ನ ಎದೆಗೆ ನನ್ನ ಹೊಡೆದು ಹೊಡೆದು ನನ್ನಲ್ಲೇ ಏನೋ ಒಂದು ಕಳೆದುಕೊಂಡ ಹಾಗೆ ಎಂದು ಹಾಗೆ ಹೋಯಿತು ಮಿಂಚಿನಂತೆ. ಅರೆತಾಳಲಾರೆ ಮಾತಾಡಲಾರೆ, ಅದಕ್ಕೆ ದಾನ ಹೇಳಲಾರೆ. ನೀ ಯಾರೇ ಆಗಿರಿ, ನೀ ಎಂದೇ ಅರಿತೀರಿ, ನೀನಿಲ್ಲದೇನೆ ನಾ ಬಾಳಲಾರೆ. ಕಣ್ಣಲ್ಲಿ ಕಣ್ಣಾರಿಟ್ಟು ಮನಸ್ಸಿನಲ್ಲಿ ಮನಸ್ಸಲ್ಲಿಟ್ಟು ನನ್ನ ಒಳಗಿದ್ದಾರೆ ಕಲ್ಲು ಯಾರು. ಗಾಳಿಲಿ ಮುತ್ತಲಿ ಮನಸ್ಸಿನಲ್ಲಿ ಮನಸ್ಸರಿಟ್ಟು ನನ್ನ
ಭಜನೆ ಬೇರೆ ಕೆಲಸನೇ ಇಲ್ಲಿ ಬಂದಿರುವಂತ ಶಿವಾನಂದ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಇರೋ ಎಲ್ಲ ಗಂಡರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೀವಿಷ್ಟು ಪೇಷನ್ಸ್ ಇಂದ ನಾವೆಲ್ಲರೂ ಮಾತೆಲ್ಲ ಕೇಳಿಸ್ಕೊಂಡಿದ್ದೀರಾ, ತುಂಬಾ ಧನ್ಯವಾದ. ಆ್ಯಂಡ್ ದಿ ಆರ್ಗನೈಸರ್ಸ್ ಅಭಿಲಾಷ್ ಅಂಡ್ ಪ್ರವೀಣ್ ಆ್ಯಂಡ್ ಆರ್ಗನೈಸಿಂಗ್ ಕಮಿಟಿಯಲ್ಲಿರೋ ಪ್ರತಿಯೊಬ್ಬರು ಕಾಪ್ಸ್, ಎಲ್ಲ ಪೊಲೀಸ್ ಅವ್ರಿಗೆ, ಆರ್ಗನೈಸರ್ಸ್ಗೆ ಎಲ್ರಿಗೂ ತುಂಬ ಧನ್ಯವಾದ. ನೀವೆಲ್ಲರೂ ಇಂದಾನೆ ನಾವು ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಗೆಲ್ರಿಗೂ ಖುಷಿ, ನೆಮ್ಮದಿ, ದೇವ್ರ ಹತ್ರ ಏನು ಕೇಳ್ಕೊತೀರೋ ಅದೆಲ್ಲ ಸಿಗಲಿ ಅಂತ ಬೇಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕಿಚ್ಚಾಡುವಂತೆ ಈಗ. ಹಾಂ, ಓಕೆ. ಸೊ ಮತ್ತೊಮ್ಮೆ ನಾನು ಒಂದು 5 ನಿಮಿಷ ತಗೋತೀನಿ. ಕೆಲವೊಂದು ತುಂಬಾ ಹೃದಯದಿಂದ ಬಂದಿರೋ ಮಾತು. ಫಸ್ಟ್ ಆಫ್ ಆಲ್ ಈ ವೇದಿಕೆ ಮೇಲೆ ಕರೆದಿದ್ದಕ್ಕೆ ನಮಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಬಂದಿರುವಂಥ ಪ್ರೀತಿ ನಮ್ಮ ಕಲಾವಿದರಿಗೆ ಯಾವತ್ತೂ ನಾವು ನಿಮ್ಮಿಂದ, ಈ ಆ್ಯಕ್ಟರ್ಸ್ ಆಗಲಿ, ನಾವು ಆಗಲಿ, ಇಂಡಸ್ಟ್ರಿ ಆಗಲಿ ಯಾವತ್ತೂ ಋಣಿಯಾಗಿರ್ತೀವಿ. ನಿಜವಾಗ್ಲೂ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಅಂದರೆ, ಈ ಒಂದು ಪ್ರೀತಿಯಿಂದ ಒಂದು ತುಂಬ ಸ್ಪೆಷಲ್ ಮಾತು ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಾನು ಇಂಡಸ್ಟ್ರಿಯಲ್ಲಿ 15 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಸಾಕಷ್ಟು ಒಳ್ಳೆ ಸಿನಿಮಾಗಳಾಗಲಿ. ಬಲು ಚಂದ ಸಮಾಜನೂ ದೊಡ್ಡದಕ್ಕನ, ನಮ್ಮವರು ತಮ್ಮವರು ಇರ್ಬೇಕನ. ಥ್ಯಾಂಕ್ ಯು. ನೀವು ಈ ಥರ ನಮ್ಮ ಜನರನ್ನ ರಂಜಿಸೋದೇ ಚಂದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಡಾಲಿ ಧನಂಜಯ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ಇದೀಗ ಆಗಲೇ ನಮ್ಮ ಸಪ್ತಮಿ ಅವರು ಹಾಗೂ ನೀನಾಸಂ ಸತೀಶ್ ಸರ್ ಹುಕ್ ಸ್ಟೆಪ್ ಹಾಕಿಸ್ತೀವಿ ಅಂತ ಹೇಳ್ತಾ ಇದ್ರು. ಓಕೆ, ಇವ್ರು ಬಿಟ್ಟರೆ ಸ್ಕ್ರಿಪ್ಟ್ ಬರೆಸ್ತಾರೆ ಸರ್ ಈಗ. ಪ್ರೀತಿನ ಹುಟ್ಟಾಕುತ್ತೆ ಅಂತ ಎಷ್ಟೋ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ.
ಯಾವಾಗಲೂ ನಾವು ಏನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ ಅನ್ನೋದು ಬಹಳ, ಅಂದರೆ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಬೋದು ಅನ್ನೋದನ್ನು ಇಟ್ಕೊಂಡು ಮಾಡಿದ್ದಾರೆ. ಸೊ ಇವತ್ತು ಎಲ್ಲ ಕಡೆ ಎಲ್ಲ ಜನ ಇರ್ತೀವಿ, ಎಲ್ಲ ಭಾಷೆಯವ್ರು ಇರ್ತೀವಿ, ಎಲ್ಲ ರೀಜನ್ ಅವ್ರು ಇರ್ತೀವಿ. ಸೊ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಹಬಾಳ್ವೆಯಿಂದ ಇದ್ದಾಗ ಬಹಳ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನು ಬಹಳ ಅದ್ಭುತವಾಗಿ ಒಂದೇ ಲೈನಲ್ಲಿ ಹೇಳಿ ಆ ಕಾನ್ಸೆಪ್ಟಲ್ಲಿ ಬೆಳಗಾವಿ ಉತ್ಸವ ಮಾಡಿದ್ದಾರೆ. ನಿರಂತರವಾಗಿ ಈ ಸೆಲೆಬ್ರೇಷನ್ಗಳು ಹಿಂಗೆ ಇರಲಿ, ಹಿಂಗೆ ಚೆನ್ನಾಗಿ ಹೋಗ್ತಾ ಇರಲಿ. ಆ್ಯಂಡ್ ಪ್ರತಿ ಸರಿನೂ ಖಂಡಿತ ಬರ್ತಾನೆ ಇದ್ದೀವಿ, ನಾವೆಲ್ಲರೂ ಬರ್ತಾನೆ ಇರ್ತೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕನ್ನಡ ಕಲಾವಿದರ ಮೇಲೂ ಹೀಗೆ ಇರಲಿ. ಅಲ್ಲ, ಬೆಳಗಾವಿ ಉತ್ಸವಕ್ಕೆ ನಟರಾಕ್ಷಸ ಬಂದ ಮೇಲೆ ಡೈಲಾಗ್ ಇಲ್ಲ ಅಂದ್ರೆ ಹೇಗಲ್ವಾ? ಡೈಲಾಗ್ ಬೇಕಾ? ಎಷ್ಟು ಜನ ಹೇಳಿದ್ಮೇಲೆ ಒಂದು ಡೈಲಾಗ್ ಸತ್ತಿ ಬೆಳೆಸಿದಲ್ಲ ಮೇಡಮ್, ಇದು ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಆ ಕಲ್ಲ ಹೊಡಿತೀನಿ ಸುಬ್ಬೇ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ ಹೇಗೆ ಬೆಳಿಬೇಕು? ಯಾವಾಗಲೂ ತುಂಬ ಕಷ್ಟಪಟ್ಟು, ಯಾವಾಗಲೂ ಒಳ್ಳೆ ಕನಸು ಕಟ್ಕೊಂಡು ಅದ್ರ ಕಡೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಖಂಡಿತ ಎಲ್ಲರೂ ಚೆನ್ನಾಗಕ್ಕೆ ಸಾಧ್ಯ. ಅದನ್ನು ನಿರಂತರವಾಗಿ ಮಾಡಿ ಒಳ್ಳೆ ಎಜುಕೇಷನ್ ತಗೊಳ್ಳಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಬದುಕು ಕಟ್ಕೊಳ್ಳಿ. ಯಾವಾಗಲೂ ಬದುಕು ಚೆನ್ನಾಗಿ ಕಟ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿದ್ದಾಗ ನಮಗೂ ಖುಷಿ. ಬಡವರ ಬಂಧುವಾಗಿ ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಶ್ರೀ ಶಿವಾನಂದ ನೀಲಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
ಹಿಂದ್ಗಡೆ ಕಳಿಸ್ಬೇಕಾಗಿ ವಿನಂತಿ. ಯಾಕಂದ್ರೆ ಅದೇ ಮಾರ್ಗವಾಗಿ ಎಲ್ಲರೂ ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬಹಳ ಅಡಚಣೆ ಉಂಟಾಗ್ತಾ ಇದೆ. ದಯಮಾಡಿ ವೇದಿಕೆಯ ಮುಖ್ಯ ದ್ವಾರದಲ್ಲಿ ಯಾರ್ಯಾರಿದ್ದೀರಾ ದಯಮಾಡಿ ಯಾರು ನಿಂತ್ಕೋಬೇಡಿ. ತಮಗಾಗಿ ಆಸನದ ವ್ಯವಸ್ಥೆಗಳಿದೆ, ದಯಮಾಡಿ ಹೋಗಿ ಕೂತ್ಕೊಳ್ಬೇಕಾಗಿ ವಿನಂತಿ. ಇದು ನಿಮ್ಮ ಕಾರ್ಯಕ್ರಮ, ನಿಮಗಾಗಿ ಮಾಡಿದಂತಹ ಕಾರ್ಯಕ್ರಮ. ದಯವಿಟ್ಟು ಶಾಂತ ರೀತಿಯಿಂದ ತಾವೆಲ್ಲರೂ ವರ್ತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕನ್ನಡ ಬಂಧುಗಳು ದಯಮಾಡಿ ತಮ್ಮ ಮೊಬೈಲ್ಗಳು, ಬೆಲೆ ಬಾಳುವ ವಸ್ತುಗಳನ್ನ ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಾಗಿ ವಿನಂತಿ. ಇಬ್ರು ಪುಟಾಣಿ ಮಕ್ಕಳು ಕಾಣೆಯಾಗಿದ್ದಾರೆ, ಶರತ್ ಹಾಗೂ ರಾಜು. ದಯಮಾಡಿ ಆ ಪುಟಾಣಿಗಳು ಎಲ್ಲೇ ಇದ್ರು ಈ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅವ್ರ ಹತ್ರ ಒಂದೇ ಒಂದ್ಸಲ ಮಾತಾಡ್ಬೇಕು ಪ್ಲೀಸ್ ಸರ್. ಈ ಕಾಲದಲ್ಲೂ ಆತ್ಮಗಳನ್ನೆಲ್ಲ ನಂಬ್ತಿರಲ್ರಿ? ಸರಿ, ನಮ್ಮನೆಯಲ್ಲಿ ನಿಮ್ಮನೆಯವ್ರ ಆತ್ಮಗಳೆಲ್ಲ ಹೇಗೆ? ಅದು ಸರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ದೇವು? ಶ್ರವಣ, ಒತ್ತು ಒಳಗೆ ಹಾಕಿದ್ರೆ ಒಳಗಡೆ ಇರೋ ದೆವ್ವಗಳೆಲ್ಲ ಆಚೆ ಬರುತ್ತೆ. ತೋರಿಸ್ತೀನಿ ಇರು. ಏಯ್, ಹೇಳು ಏನ ಮೇಲೆ ಏನ್ ದೊಡ್ಡ ಮಂತ್ರ ಮಾಡಿದ ನೀನು? ಯಾರು ನೀನು? ಸೊಂಗಳೆ, ಇಲ್ಲಿರೋದು ಬರೀ ಆತ್ಮಗಳಲ್ಲ, ಸೇಡು ತೀರಿಸ್ಕೊಳಕ್ಕೋಸ್ಕರ, ಬಿಸಿ ರಕ್ತಕ್ಕೋಸ್ಕರ ಹಬ್ಬಿಸ್ತಿರೋ ಪ್ರೇತಾತ್ಮಗಳು. ನಿಮ್ಮೆಲ್ಲರ ಸಾವು ನನ್ನ ಕಣ್ಣು ಮುಂದೆ ಬರ್ತಾ ಇದೆ, ಕಣ್ಣು ಮುಂದೆ ಬರ್ತಾ ಇದೆ. ಬರುವ ತ್ರಿಪಾದಿ ನಕ್ಷತ್ರದ ದಿನ ಆಶ್ಲೇಷ ಬಲಿ ಕೊಡುವ ಸಂದರ್ಭದಲ್ಲಿ ರಾಕ್ಷಸ ಗಣಪೂಜೆಯ ಸಾನ್ನಿಧ್ಯದಲ್ಲಿ
वागचिचा भारी बायको पाहिजे नखरेवारी मराठा मोळी थोडीशी साधी भोळी वागचिचा भारी बायको पाहिजे नखरेवारी मुझे प्यार नहीं तुझसे है बात Get down to the funky beat. मुझे दिल मिला को तेरा देवा Come on, come on, come on. मुझे प्यार नहीं तुझसे है बात मुझे दिल मिला को तेरा देवा मुझे प्यार नहीं तुझसे है बात मुझे दिल मिला को तेरा देवा ऐका दाजीबा 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 एक पोरगी एक पोरगी संध्याकाळी नाक्यावरती पाहिजे होती नाक्यावरती पाहिजे होती मन्नामध्ये भरली होती एक पोरगी संध्याकाळी नाक्यावरती पाहिजे होती नाक्यावरती पाहिजे होती मन्नामध्ये भरली होती तिचे गोरे गोरे गाल तिचे काळे काळे बाल तिचे गोरे गोरे गाल तिचे काळे काळे बाल लचकत मुरडत चालली होती एक पोरगी संध्याकाळी नाक्यावरती पाहिजे होती मन्नामध्ये भरली होती रे एक पोरगी संध्याकाळी नाक्यावरती पाहिली होती मन्नामध्ये भरली होती
मुझे प्यार नहीं तुझसे है बात मुझे दिल में लगो तेरा देवा मुझे प्यार नहीं तुझसे है बात मुझे दिल में लगो तेरा देवा मुझे प्यार नहीं तुझसे है बात मुझे दिल में लगो तेरा देवा ऐका दाजीबा 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 एक पोरगी संध्याकाळी नाट्यावरती पाहिली होती मनामध्ये भरली होती एक पोरगी संध्याकाळी नाट्यावरती पाहिली होती मनामध्ये भरली होती तिचे गोरे गोरे गाल तिचे काळे काळे बाल तिचे गोरे गोरे गाल तिचे काळे काळे बाल लचकत मुरडत चालली होती एक पोरगी संध्याकाळी नाट्यावरती पाहिली होती मनामध्ये भरली होती रे एक पोरगी संध्याकाळी नाट्यावरती पाहिली होती मनामध्ये भरली होती Thank you, dear children. Now I would like to call Principal Madam and Mrs. Asifa teacher for the class photo. ಹುಣ್ಣಿಮೆ ಚಂದ್ರಂತೆ ಅಪರೂಪ ನಮ್ಮ